ವಾಟ್ಸ್ಆಪ್ ರೌಡಿ ಬಾಯ್ಸ್ ಮಾಡಿರೋ ವಿಡಿಯೋಸ್ನೆಲ್ಲ ಡಿಲೀಟ್ ಮಾಡಕ್ಕೆ ಥ್ರೆಟನ್ ಮಾಡಿದ್ದಾರೆ. ಈ ವೆಹಿಕಲ್ ಬಗ್ಗೆ ಮಾತಾಡಿದ್ರೆ ತುಂಬಾ ಯೂಟ್ಯೂಬರ್ಸ್ ಮೇಲೆ ಮರ್ಡರ್ ಅಟೆಂಪ್ಟ್ ಆಗಿದೆ ನಾರ್ತ್ ಅಲ್ಲಿ. ಇಂಡಿಯನ್ ಟೂ ವೀಲರ್ ಇಂಡಸ್ಟ್ರಿಯಲ್ಲೇ ನಡೆದಿರೋ ಒನ್ ಆಫ್ ದ ಬಿಗ್ಗೆಸ್ಟ್ ಫ್ರಾಡ್ ಅಂದ್ರೆ ಇದೆ ಅಂತ ನಿಮ್ಗೆ ಗೊತ್ತಾ? ಸರ್ವಿಸ್ ಇಶ್ಯೂ ಬಂತ ಅಷ್ಟೇ ಮುಗಿತು. ನಿಮ್ಗೆ ವೆಹಿಕಲ್ ಮಾತ್ರ ನಿಮ್ ಕೈಗೆ ಸಿಗೋದೇ ಇಲ್ಲ. 1 ಇಯರ್ 2 ಇಯರ್ಸ್ ಆದ್ರೂ ನಿಮ್ ಕೈಗೆ ಬರಲ್ಲ. ಸ್ಪೇರ್ ಪಾರ್ಟ್ಸ್ ನಿಮ್ಗೆ ಇದು ಸಿಗಲ್ಲ. ಗೋವಾದಲ್ಲಿ ಮತ್ತೆ ಸಮ್ ಅದರ್ ಸ್ಟೇಟ್ಸ್ ಅಲ್ಲೆಲ್ಲ ನಮ್ಮ ಇಂಡಿಯಾದಲ್ಲಿ ಈ ವೆಹಿಕಲ್ ಆಲ್ರೆಡಿ ಟೆಂಪರರಿ ಬ್ಯಾನ್ ಆಗಿದೆ. ಪ್ರೊಡಕ್ಷನ್ ಮಾಡಬಾರ್ದು ಮತ್ತೆ ಸೇಲ್ ಮಾಡಬಾರ್ದು ಅಂತ. ತಮಿಳುನಾಡು ಹೊಸೂರಲ್ಲಿ ಒಂದು ಪ್ಲಾಂಟ್ ಓಪನ್ ಮಾಡಿ ಜೀರೋ ರಿಸರ್ಚ್ ಆ ವೆಹಿಕಲ್ ಮೇಲೆ ಏನು ರಿಸರ್ಚ್ ಮಾಡಿಲ್ಲ. ಅವರು ಡೈರೆಕ್ಟ್ ಅಲ್ಲಿಂದ ತಗೊಂಡ್ಬಂದಿದ್ದಾರೆ ಮತ್ತೆ ಇಲ್ಲಿ ಪ್ರೊಡಕ್ಷನ್ ಮಾಡಿದ್ದಾರೆ, ಇಂಡಿಯನ್ಸ್ ಗೆ ಸೇಲ್ ಮಾಡ್ಬಿಟ್ಟಿದ್ದಾರೆ. ನೆದರ್ಲ್ಯಾಂಡ್ ಬೇಸ್ಡ್ ಎಟರ್ಗೋ ಅನ್ನೋ ಕಂಪನಿ ಈ ಟೂ ವೀಲರ್ ನ ಡಿಸೈನ್ ಮಾಡಿರೋದು. ಅಲ್ಲಿ ಗವರ್ಮೆಂಟ್ ನಾರ್ಮ್ಸ್ ಇಂದನೋ ಇಲ್ಲ ಫೈನಾನ್ಷಿಯಲಿ ಬ್ಯಾಂಕ್ ಕರಪ್ಟ್ ಆಗಿ ಅಲ್ಲಿ ಅವ್ರು ಇಶ್ಯೂ ಫೇಸ್ ಮಾಡಿದಾಗ ಅಲ್ಲಿನ ಡಿಸೈನ್ ನ ಇವ್ರು ತಗೊಂಡು ಇಂಡಿಯನ್ಸ್ ಗೆ ಸೇಲ್ ಮಾಡ್ಬಿಟ್ಟಿದ್ದಾರೆ. ಹೊಸ ಫೆಸ್ಟಿವಲ್ ಸೀಸನ್ ಅಲ್ಲಿ ಆಫರ್ಸ್ ಅದು ಇದು ಅಂತ ಇರೋ ಸ್ಟಾಕ್ ನ ಸೇಲ್ ಮಾಡಕ್ ನೋಡ್ತಾ ಇದ್ದಾನೆ ಹೊರತು ಈ ವೆಹಿಕಲ್ ನ ಇನ್ನು ಹೆಂಗೆ ರೆಟಿಫೈ ಮಾಡಬೇಕು, ಜನಕ್ಕೆ ಇನ್ನ ಬೆಟರ್ ಆಗಿ ಹೆಂಗ್ ಮಾಡಬೇಕು ಅನ್ನೋದ್ರ ಬಗ್ಗೆ ಥಿಂಕ್ ಮಾಡ್ತಾ ಇಲ್ಲ. ಅವನು ಮಾಡಿರೋ ವಿಡಿಯೋಸ್ ನೆಲ್ಲ ಡಿಲೀಟ್ ಮಾಡಕ್ಕೆ ಥ್ರೆಟನ್ ಮಾಡಿದ್ದಾರೆ. ಈ ವೆಹಿಕಲ್ ಬಗ್ಗೆ ಮಾತಾಡಿದ್ರೆ ತುಂಬಾ ಯೂಟ್ಯೂಬರ್ಸ್ ಮೇಲೆ ಮರ್ಡರ್ ಅಟೆಂಪ್ಟ್ ಆಗಿದೆ ನಾರ್ತ್ ಅಲ್ಲಿ. ಇಷ್ಟೆಲ್ಲ ಯಾವ ವೆಹಿಕಲ್ ಬಗ್ಗೆ ಮಾತಾಡಿದೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗ್ಬಿಟ್ಟಿರುತ್ತೆ ಸ್ವಲ್ಪ ಜನಕ್ಕೆ. ಓಲಾ S1 Pro ಇದರಲ್ಲಿ ನಿಮ್ಗೆ 11 ಕಿಲೋವಾಟ್ ಮೋಟರ್ ಬರುತ್ತೆ. IDC ರೇಂಜ್ ಬಂದು 195 ಅಂತ ಹೇಳ್ತಾನೆ. ಇದು 195 ಅಷ್ಟು ಕೊಡಲ್ಲ. ಪ್ಲೀಸ್ ಯಾರು ನೀವು ಈ ತರ ಸ್ಕ್ಯಾಮ್ ಬೀಳ್ಬೇಡಿ. 3 ರೈಡಿಂಗ್ ಮೂಡ್ಸ್ ಬರುತ್ತೆ, ನಾರ್ಮಲ್, ಸ್ಪೋರ್ಟ್ಸ್ ಮತ್ತೆ ಹೈಪರ್ ಮೋಡ್ ಅಂತ. ತುಂಬಾ ಸಲ ಫೇಸ್ ಮಾಡಿರೋ ಇಶ್ಯೂ ಅಂದ್ರೆ ಈ ಡಮ್ಮಿ ಸ್ಟ್ಯಾಂಡ್ ಒಂದ್ ಸ್ವಲ್ಪನೂ ಸ್ಟ್ರೆಂತ್ ಇರೋ ಮೆಟೀರಿಯಲ್ ಮಾಡಿಲ್ಲ. ನೀವು ಪಾರ್ಕಿಂಗ್ ಲಾಟ್ ಅಲ್ಲಿ ಯಾರಾದ್ರೂ ಬಂದು ಕುತ್ಕೊಂಡ್ರೆ ಗಾಡಿ ಮೇಲೆ ಇದು ಈಸಿಯಾಗಿ ಕಟ್ ಆಗ್ಬಿಡುತ್ತೆ. ಪ್ಲಸ್ ಈ ಸ್ಪೇರ್ ಪಾರ್ಟ್ ನಿಮ್ಗೆ ರೆಡಿ ಇರಲ್ಲ ಶೋರೂಮ್ ಅಲ್ಲಿ. ನಿಮ್ಗೆ ಇದು ಬೇಕಂದ್ರೆ ಹೋಗಿ ಆರ್ಡರ್ ಮಾಡಬೇಕು. ಆರ್ಡರ್ ಮಾಡಿ ಆಲ್ಮೋಸ್ಟ್ ಒಂದು 2-3 ವೀಕ್ಸ್ ಆದ್ಮೇಲೆ ಬರುತ್ತೆ. ಅಲ್ಲಿವರೆಗೂ ಹೆಂಗ್ ನಿಲ್ಸ್ಬೇಕು ಅನ್ನೋದೇ ಗೊತ್ತಾಗಲ್ಲ ನಮಗೆ. ಇದರಲ್ಲಿರೋ ಈ TFT ಸ್ಕ್ರೀನ್ ಏನಿದೆ ಇದು ಒನ್ ಆಫ್ ದ ವರ್ಸ್ಟ್ ಅಂತಾನೆ ಹೇಳ್ಬೋದು. ನಿಮ್ಗೆ ಹೀಟ್ ಆದ್ರೆ ಮತ್ತೆ ನಾರ್ಮಲ್ ಆಗಿ ನೀವು ನಾರ್ಮಲ್ ಯೂಸೇಜ್ ಮಾಡ್ಬೇಕಾದ್ರೆ ಎಲ್ಲ ಟೈಮಲ್ಲಿ ಹ್ಯಾಂಗ್ ಆಗ್ಬಿಡುತ್ತೆ ಇದು. ಈ ವಿಡಿಯೋ ನೋಡ್ತೀರಾ ನೀವು ಯಾರಾದ್ರೂ ಓಲಾ S1 Pro ಆಗಲಿ ಇಲ್ಲ EV ವೆಹಿಕಲ್ ಆಗಲಿ ತಗೋಬೇಕಂದ್ರೆ ಅದರ ಬ್ರಾಂಡ್ಸ್ ಇದೆ, ಲೈಕ್ ಏತರ್, ಅಲ್ಟ್ರಾವೈಲೆಟ್, ಆ ತರ ತುಂಬಾ ಬ್ರಾಂಡ್ಸ್ ಇದೆ. ಹೋಗಿ ಒನ್ ಟೈಮ್ ಶೋರೂಮ್ ಅಲ್ಲಿ ವಿಸಿಟ್ ಮಾಡಿ ಟೆಸ್ಟರ್ ತಗೊಳ್ಳಿ. ಬಿಕಾಸ್ ಅದೆಲ್ಲ ಬಂದ್ಬಿಟ್ಟು ಆ ವೆಹಿಕಲ್ಸ್ ಎಲ್ಲ ಕಂಪ್ಲೀಟ್ಲಿ ಇಂಡಿಯಾದಲ್ಲೇ ಟೆಸ್ಟ್ ಆಗಿರೋದು, ಇಂಡಿಯಾದಲ್ಲೇ ಮ್ಯಾನುಫ್ಯಾಕ್ಚರ್ ಆಗಿರೋದು. ಸೊ ಈ ವಿಡಿಯೋ ನಾನು ಏನಕ್ಕೆ ಮಾಡ್ತಿದ್ದೀನಿ ಅಂದ್ರೆ ಆಲ್ರೆಡಿ ನಾನು ಈ ವೆಹಿಕಲ್ ಪರ್ಚೇಸ್ ಮಾಡಿದ್ದೀನಿ. ನಮ್ಮ ಫ್ಯಾಮಿಲಿಯಲ್ಲಿ ಒಬ್ರು ಯೂಸ್ ಮಾಡ್ತಿದ್ದಾರೆ. ಇದರಲ್ಲಿರೋ ಎಲ್ಲಾ ತರ ಇಶ್ಯೂಸ್ ಫೇಸ್ ಮಾಡಿದ್ದಾರೆ. ಒನ್ ಟೈಮ್ ಆದ್ರೆ ಬ್ಯಾಟ್ರಿನ ರಿಪ್ಲೇಸ್ ಆಗಿದೆ. ಇದೇ ವೆಹಿಕಲ್ ನಾನು ತಗೊಂಡೋಗಿ ಶೋರೂಮ್ ಅಲ್ಲಿ ನನ್ಗೆ ಇದು ಬೇಡ, ಇದು ತಗೊಂಡ್ಬಿಟ್ರಿ, ನಾನು ಬೇರೆ ಇದ್ರಲ್ಲೇ ಇನ್ನೊಂದು ಮಾಡ್ಲು ಬೇಕಾದ್ರೆ ಅಪ್ಗ್ರೇಡ್ ಆಗ್ತೀನಿ ಅಂದ್ರೆ ಸರ್ ನಾವು ಈ ಟೂ ವೀಲರ್ನೇ ತಗೊಳ್ಳಲ್ಲ ಅಂತ ಹೇಳ್ತಾರೆ. ಅವ್ರ ಓನ್ ಕಂಪನಿಯವರೇ ತಗೊಳ್ಳಲ್ಲ ಅಂದ್ರೆ ಬೇರೆ ಯಾರು ತಗೋತಾರೆ ಗುರು? ಇನ್ನು ಸೆಕೆಂಡ್ ಹ್ಯಾಂಡ್ ಮಾರ್ಕೆಟ್ ಅಲ್ಲಿ ಇದ್ರದ್ದು ವ್ಯಾಲ್ಯೂ ಹೆಂಗಿರುತ್ತೆ ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ. ಟೇಕ್ ಕೇರ್, ಬಾಯ್, ಹ್ಯಾವ್ ಅ ಸೇಫ್ ರೈಡ್.